ಬೆಳಕು ಹರಿತಾ ಇದೆ, ಮಾರ್ನಿಂಗ್ ಆಗ್ತಾ ಇದೆ. ಚಿಲ್ಲನ ವೆದರ್ ಇಲ್ಲ, ಒಂಥರ ಹ್ಯೂಮಿಡಿಟಿ ಇದೆ, ಕೂಲ್ ಆಗಂತಿಲ್ಲ. ಸೊ ಈ ಥರ ಕತ್ಲು ಹೋಗಿ ಬೆಳಕು ಹರಿತಾ ಇದೆ. ಇವಾಗ ನಾವು ಸನ್ರೈಸ್ ನೋಡೋಕ್ಕೆ ಬೀಚ್ ಹತ್ರ ಹೋಗೋಣ. ಓಕೆ, ಪಾಂಡಿಚೇರಿಯಲ್ಲಿ ಅದನ್ನು ಮಿಸ್ ಮಾಡ್ಕೊತಾ ಇದ್ದೆ, ಲೇಸಿಯಾಗಿ ಲೇಟಾಗಿದ್ದು. ಸೊ ಈ ಸಲ ಲೇಟ್ ಮಾಡ್ಕೊಳ್ಳೋಕೆ ಬೇಡ, ಹೋಗೋಣ ನೋಡೋಕ್ಕೆ. ಎಲ್ಲರನ್ನ ಏಳಿಸ್ತಾ ಇದ್ದೀನಿ ನಾನು, ಅವರೆಲ್ಲ ಇನ್ನೂ ಮಲ್ಕೊಂಡೇ ಇದ್ದಾರೆ. ಬನ್ನಿ ಹೋಗೋಣ. ಇವಾಗ ಸನ್ರೈಸನ್ನು ನೋಡೋಕ್ಕೆ ಬೀಚ್ ಹತ್ರ ಹೋಗೋಣ. ಓಕೆ, ಬೆಳಗ್ಗೆ ಎದ್ದು ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವತ್ತು ಬ್ರಷ್ ಕೂಡ ಮಾಡಿಲ್ಲ, ಎದ್ದ ತಕ್ಷಣ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಚೆದು ಬರಲಿ, ಹೋಗೋಣ, ಹೊರಡೋಣ. ಕಾಪಟೆ ಕಷ್ಟ ಹೊರಟಿದ್ದೀವಿ ಹುಡ್ಕೊಂಡು ದಾರಿ. ಸೊ ಇಲ್ಲಿಂದ ಈ ಥರ ರೋಡಲ್ಲಿ ಬಂದು ಫೈನಲಿ ಬೀಚನ್ನು ತಲುಪಿದ್ದೀವಿ. ಸೊ ಓಷನ್ ಸ್ಪ್ರೇ ರೆಸಾರ್ಟ್ ಇದೆ, ಅದಕ್ಕೆ ಇದು ಬಿಲಾಂಗ್ ಆಗಲ್ಲ, ಬಟ್ ಬೀಚ್ ಎಕ್ಸಸ್ ಅಂತೂ ಇದೆ ಅಲ್ಲಿಂದ. ಸೊ ಈ ಥರ ಇದೆ ವ್ಯೂ, ಪಬ್ಲಿಕ್ ಇದು. ಮೋಡ ಆಗಿರೋದ್ರಿಂದ ನಮಗೆ ಸನ್ರೈಸು ನೋಡೋಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗೋಣ ಅಂತ ಇಲ್ಲ. ಸನ್ರೈಸ್ ನೋಡುವ ನನ್ನ ಆಸೆ ಇವತ್ತು ನೆರವೇರಿಲ್ಲ. ಬನ್ನಿ ಬೀಚಲ್ಲಿ ಸ್ವಲ್ಪ ಕಾಲ ಹಾಕೊಂಡ್ಬರೋಣ, ಕಾಯೋಣ ಮೋಡ ಹೋಗೋವರೆಗೂ. ಇದೆ ಸ್ಲೋಪ್. ಸೊ ರಾಜದಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿದೆ ಕಾಲ್ ಹತ್ರ ಫೈನಲಿ ನನ್ನ ಕಾಲನ್ನು ಟಚ್ ಮಾಡ್ಕೊಂಡು ಹೋಗಿದೆ. ಸನ್ರೈಸ್ ನೋಡುವಂತಹ ಕನಸಾಗಿ ಉಳಿತು. ಇಲ್ಲೇ ಇದ್ದಾನೆ ಸನ್ನು, ಬಟ್ ಮೋಡ ಕವಿದಿರೋದ್ರಿಂದ ನಮಗೆ ಕಾಣಿಸ್ತಾ ಇಲ್ಲ. ಈ ಬೋಟ್ ಹೋಗಿದೆ ನೋಡಿ, ಇಲ್ಲೆಲ್ಲ ಕಡೆ ಫಿಶಿಂಗಿಗೆ ಬೋಟ್ ಹೋಗಿದೆ. ಸನ್ರೈಸ್ ನೋಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಹೊತ್ತಲ್ಲಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಮೋಡ ಕವಿದಿರುವ ವಾತಾವರಣ. 5:45 AM ಇಲ್ಲಿ ಸನ್ರೈಸ್ ಆಗುತ್ತೆ ಆ್ಯಕ್ಚುಲಿ. ಮಾಮಿ ಬನ್ನಿ ಹೋಗೋಣ. ಸೊ ಇವತ್ತು ಸನ್ರೈಸನ್ನು ನೋಡೋಕ್ಕಾಗಿಲ್ಲ, ಕ್ಲೌಡಿ ಇದೆ ವೆದರು. ಸೊ ನಾಳೆ ಮಾರ್ನಿಂಗ್ ಮತ್ತೆ ನಿಮ್ಗೆ ಕರ್ಕೊಂಡು ಬರ್ತೀನಿ. ಓಕೆ, ಸೊ ಇವಾಗ ರೆಸಾರ್ಟಿಗೆ ಹಿಂತಿರ್ಗೋಣ. ಓಕೆ, ಸನ್ರೈಸ್ ಅಂತೂ ನೋಡೋಕ್ಕಾಗಿಲ್ಲ, ಮೋಡ ಕವಿದ ವಾತಾವರಣದಿಂದ. ಮೋಸ್ಟ್ಲಿ ರೇನ್ ಆಗುತ್ತೆ, ಅಥವಾ ಬಂದು ಹೋಗಿದೆ ಸ್ವಲ್ಪ ಲೈಟಾಗಿ. ಅಲ್ಲಿ ಬಾತುಗಳೇನೋ ಕೂಡ ನೋಡೋಣ. ಬಾತುಕೋಳಿಗಳು, ಇಷ್ಟೆಲ್ಲ ಬಾತುಕೋಳಿಗಳು. ATV ಬೈಕ್ ರೈಡ್ ಕೂಡ ಇದೆ. ಐ ಥಿಂಕ್ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ಮೇ ಬಿ. ಆಲ್ಮೋಸ್ಟ್ ಇವಾಗ 8 o'clock ಆಗಿದೆ. ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಸೊ ಎಲ್ಲರೂ ಏನೇನೋ ಮಾಡ್ತಾಯಿದ್ದಾರೆ. ತಿನ್ನಕ್ಕೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಅಷ್ಟೇ ಆಪ್ಷನ್ನು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದು, ಅದನ್ನು ಮಿಸ್ ಮಾಡೋದು ಬೇಡ, ಸರಿಯಾಗಿ ತಿನ್ನೋಣ. ಸೊ ಅದ್ರ ನಂತರ ನಾವು ಮ್ಯಾಂಗ್ರೋವ್ ಫಾರೆಸ್ಟು, ಫ್ರೆಂಚ್ ಕಾಲೋನಿ, ರಜತ್ ಯಾವ್ಯಾವ ಪ್ಲೇಸನ್ನು ನೋಡಿಲ್ಲ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ನಾನು ಆ ವಿಡಿಯೋನ ಮತ್ತೊಂದು ಸಲ ಅಪ್ಲೋಡ್ ಮಾಡಲ್ಲ, ಅಲ್ಲೆಲ್ಲ ರೀಲ್ಸನ್ನು ಹಾಕ್ತೀನಿ. ಓಕೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರಿಸೆಪ್ಷನ್ ಏರಿಯಾ ಇತ್ತಲ್ವ, ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ತೋರಿಸಿದ್ವಲ್ವ, ಅಲ್ಲಿವರೆ ಇವಾಗ ನಡ್ಕೊಂಡು ಹೋಗಬೇಕು. ಬೋರ್ಡ್ ಥರ ಲಾಬಿ, ಲಾನು ಮತ್ತು ಲಾಬೀಸ್ ಇದೆ. ಸೊ ಇಲ್ಲೂ ಕೂಡ ಆರ್ಟಿಫಿಷಿಯಲ್ ರಿವರ್ ಆಪ್ಷನ್ ಇತ್ತು. ಕ್ಲೀನಿಂಗ್ ನಡೀತಾ ಇದೆ. ಹೌದು, ಸನ್ಸ್ಕ್ರೀನ್ ಹಚ್ಕೊಂಡು ಬರಬೇಕು. ಬಿಸಿಲು ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ ಇವಾಗ. ಆವಾಗಲೇ ಸಿಕ್ಕಾಪಟ್ಟೆ ಮೋಡ ಆಗ್ತಾ ಇತ್ತು. ಸನ್ರೈಸ್ ನೋಡಬೇಕು ಅಂತ ಎದ್ದೋದ್ರೆ ಸನ್ರೈಸ್ ಕಾಣಿಸಿಲ್ಲ ನೋಡಿ. ಹಾಂ, ಫಾಲ್ಸ್ ಥರ.
ಲಾಬಿ. ಇವರ ಬ್ರೇಕ್ಫಾಸ್ಟ್ ಆಪ್ಷನಲ್ಲಿ 3 ಥರದ ಚಟ್ನಿ, ಸೇಮಿಯಾ ಉಪ್ಮಾ, ದೆನ್ ಉಪ್ಪಿಟ್ಟು, ರವಾ ಉಪ್ಮಾ, ಆಲೂ ಪರೋಟ, ಸೌತ್ ಇಂಡಿಯನ್ ಸ್ಪೆಷಲ್ ಇಡ್ಲಿ, ಇದು ಮ್ಯಾಂಡೇಟರಿ ಇದ್ದೇ ಇರುತ್ತೆ ಆಯಿತಾ. ದೆನ್ ಮೆದುವಡ, ಕೆಲವೊಂದು ಸಾಂಬಾರುಗಳು, ಚಟ್ನಿಗಳು, ಕಿಚಡಿಗಳು, ಆ್ಯಂಡ್ ದೆನ್ ಬಾಯ್ಲ್ಡ್ ವೆಜಿಟೇಬಲ್ಸು, ಫ್ರೈಡ್ ಟೊಮ್ಯಾಟೊ, ಸಾಸೇಜು, ಎಗ್ಗು, ಚಿಕನ್ ಮಸಾಲ, ಐಸ್ ಕೋಲ್ಡ್ ಮೀಟು. ಸೊ ಇದು ಕಾಂಟಿನೆಂಟ್ ಫುಡ್ ಆಪ್ಷನಲ್ಲಿ ನಿಮಗೆ ಬ್ರೆಡ್ಡು, ಜಾಮು, ಕ್ರೋಸೆಂಟ್ಸು, ಮಫಿನ್ಸು, ಡೋನಟ್ಸು, ಬನಾನಾ ಬ್ರೆಡ್ಡಿನ ಸ್ಪೆಷಲು ಬನಾನಾ ಕೇಕು, ಅದು ಕೂಡ ಆಪ್ಷನ್ಸ್ ಇದೆ. ಸೀರಾ ಇದೆ, ದೆನ್ ಕೆಲವೊಂದು ಮಜ್ಜಿಗೆ, ಹುಳಿ ಅದೆಲ್ಲ ಇಟ್ಟಿದ್ದಾರೆ. ದೆನ್ ವೆಜಿಟೇಬಲ್ಸು ಆ್ಯಂಡ್ ಜ್ಯೂಸ್ ಕೂಡ ಇಟ್ಟಿದ್ದಾರೆ. ಕಾರ್ನ್ಫ್ಲೆಕ್ಸು ಆ ಥರ ಏನಾದರೂ ತಿನ್ನೋಕ್ಕೆ ಇಷ್ಟಪಡ್ತಾ ಇದ್ದರೆ ಅದು ಕೂಡ ಇದೆ. ಸೊ ನನ್ನ ಪ್ಲೇಟ್ ಇಷ್ಟೆಲ್ಲ ತಿನ್ಕೊಂಡು ಬಿಟ್ಟಿದ್ದೀನಿ. ಸೊ ನನ್ನ ಪ್ಲೇಟಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ನ ಎಲ್ಲನೂ ಎತ್ಕೊಂಡು ಬಂದಿದ್ದೀನಿ. ಮತ್ತು ಯಾರು ಪದೇ ಪದೇ ಹೋಗಿ ತೊಗೊಬರ್ತಾರೆ ಅಂತ. ಇದೇ ರಿಸೆಪ್ಷನ್ ಏರಿಯಾ, ಇಲ್ಲಿ ಕ್ಯಾಫೆಟೇರಿಯಾ ಇರೋದು. ಇಲ್ಲಿ ಪೇ ಮಾಡಿ ನೋಡಿ. ಶಾವರ್ ಬಾತ್ ಟಬ್ ತುಂಬ್ತಾ ಇದೆ. ಸ್ವಲ್ಪ ಮುಳುಗಿ ಹೇಳೋಣ. ದೆನ್ ಫ್ಯಾಮಿಲಿಯರ್ ಆಗಿರುವಂಥ ಈ ಶಾವರನ್ನೇ ಮಾಡೋಣ. ಸೊ ನೆಕ್ಸ್ಟ್ ಡೇ ಇನ್ ಪಾಂಡಿಚೇರಿ. ಇವತ್ತು ನಾವು ಫ್ರೆಂಚ್ ಕಾಲೋನಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಮ್ಯಾಂಗ್ರೋವ್ ಫಾರೆಸ್ಟ್. ಲೆಟ್ಸ್ ಗೆಟ್ ರೆಡಿ ಫಾರ್ ಸೆಕೆಂಡ್ ಡೇ ಆಫ್ ಪಾಂಡಿಚೇರಿ. 2ನೇ ದಿನದ ಪಾಂಡಿಚೇರಿ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯ ಆಯಿತು. ಇವಾಗ ಮುಚ್ಕೊಂಡು ಹೋಗಿ ರೆಸಾರ್ಟಲ್ಲಿ ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಚಿಲ್ ಮಾಡೋಣ, ರೆಸ್ಟ್ ಮಾಡೋಣ. 3ನೇ ದಿನಕ್ಕೆ ಮತ್ತೆ ಶಿರೋಜ್ಕಳನ್ನ ಎಲ್ಲ ಹೋಗಬೇಕು ಅಂತ ನೋಡೋಣ. ಮೋಸ್ಟ್ಲಿ ನಾವು ಮಹಾಬಲಿಪುರಂ ಕಡೆ ಹೋಗ್ತೀವಿ ಅಥವಾ ಚೆನ್ನೈನ ಎಕ್ಸ್ಪ್ಲೋರ್ ಮಾಡ್ತೀವಿ. ಲೆಟ್ಸ್ ಇಲ್ಲಿಂದಲೇ ನಾವು ಸನ್ಸೆಟನ್ನು ನೋಡ್ಬೋದು. ಸನ್ಸೆಟ್ ಹಾಗೆ ರೆಸ್ಟ್ ಮಾಡೋಣ. ರೆಸ್ಟು किधर अरे ने कुछ भी पे कर सकते नहीं. हाँ मस्त सा. ಊಟಕ್ಕಂತ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಯಾಕೇಜಲ್ಲಿ ಊಟ ಇನ್ಕ್ಲೂಡ್ ಇಲ್ಲ. ಅದಕ್ಕೆ ಇಲ್ಲೇ ಹೊರಗಡೆ ಹೋಗಿ ಮತ್ತು ರೆಸ್ಟೋರೆಂಟಲ್ಲಿ ತಿನ್ನೋ ಬದಲು ಇಲ್ಲೇ ತಿನ್ನೋಣ ಅಂತ. ಇವತ್ತು ನಮ್ಮ 2ನೇ ದಿನ. ಸೊ ಅದು ಹ್ಯಾಂಡ್ ವಾಶ್. ಮಾರ್ನಿಂಗ್ ನಿಮ್ಗೆ ಇದನ್ನೆಲ್ಲ ತೋರಿಸಿದ್ದೆ. ಬನ್ನಿ ಇವಾಗ ಊಟ ಮಾಡೋಣ. ಇಲ್ಲಿನ ಪ್ರೈಸ್ ನೋಡಿ ನಮ್ಮ ತಲೆ ತಿರುಗ್ತಾ ಉಂಟು. ಇದ್ರ ಬದಲು ಹೊರಗಡೆನೇ ಹೋಗಿ ಊಟ ಮಾಡ್ಬೋದಿತ್ತು. ಸೊ ಊಟ ಇಲ್ಲಿ ತುಂಬ ಲೇಟಾಗಿ ಕೊಡ್ತಾರೆ. ಆರ್ಡ್ರ್ ಕೊಟ್ಟಾಗ ಸೊ ಕಾಂಪ್ಲಿಮೆಂಟ್ ಇರ್ತಾರೆ, ಇದನ್ನು ಕೊಡ್ತಾರೆ ಟೈಮ್ ಪಾಸ್ ಮಾಡಲಿ ಅಂತ. ಎಲ್ಲ ಎಕ್ಸ್ಟ್ರಾ ಪೇ ಮಾಡಿ ತಿನ್ನಬೇಕು. ಡಿನ್ನರ್ ಇದ್ರಲ್ಲಿ ಇನ್ಕ್ಲೂಡೇ ಇರಲ್ಲ. ಗಾಳಿ ಬೀಸ್ತಾ ಇದೆ ಇಲ್ಲಿ. ರೂಮ್ ಕಡೆ ಹೋಗೋಣ. ಜಸ್ಟ್ ಬಂದು ಕೂತ್ಕೊಳ್ತೀವಿ. ಇವಾಗ ರೂಮ್ ಕಡೆ ಹೊರಟಿದ್ದೀವಿ. ರೂಮ್ ಸರ್ವಿಸಿಗೆ ಹೋಗ್ತಾ ಇದೆ ಊಟ. ಕೊನೆಯ ಹಾಗೂ 2ನೆಯ ದಿನ. ಸೊ ವ್ಯೂವನ್ನು ನೋಡೋಣ. ತುಂಬ ಚೆನ್ನಾಗಿದೆ ಅಲ್ವ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ರೆಸಾರ್ಟ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸು ಎಲ್ಲನೂ ಕೂಡ ಹಾಕಿರ್ತೀನಿ. ವಿಡಿಯೋ ಕೂಡ ಫುಲ್ ಲೆಂತ್ ವಿಡಿಯೋ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ತಪ್ಪದೆ ನೋಡಿ, ನನಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜನ್ನು ಮಾಡಿ. ಈ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹುಮ್ಮಸ್ಸು ಬರುತ್ತೆ. ಓಕೆ,
ಆಮೇಲೆ ಆ ಕಡೆ ಹೋಗ್ತೀನಿ, ಅಲ್ಲಿ ಕಪಲ್ಸ್ ಬೇರೆ ಕೂತವ್ರೆ, ನನಗೆ ನಾಚಿಕೆ ಆಗುತ್ತೆ. ಒಳಗೆ ಹೋಗೋಣ ಇವಾಗ. ಇವತ್ತು ಈ ರೆಸಾರ್ಟಲ್ಲಿ ನಮ್ಮ ಕೊನೆಯ ದಿನ. ಸೊ 2ನೇ ನೈಟ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ನೈಟ್ ವ್ಯೂವನ್ನು ನನಗೆ ತುಂಬ ಇಷ್ಟ ಆಯಿತು. ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ. ನಾನು ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮೇಕ್ ಮೈ ಟ್ರಿಪ್ಪು ಅಥವಾ ಯಾವುದಾದ್ರು ಒಳ್ಳೆ ಆ್ಯಪಲ್ಲಿ ನಿಜವಾಗ್ಲೂ ನೀವು ಇದನ್ನು ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಎಸ್ಪೆಷಲಿ ವಿಲಾಸನ್ನು ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಓಕೆ, ಬಾಯ್ ಬಾಯ್. ನಾಳೆ ಮಾರ್ನಿಂಗ್ವರೆಗೆ ಅಷ್ಟೇ ಇರ್ತೀವಿ, ಅದನ್ನಂತೂ ಚೆಕ್ಔಟ್ ಮಾಡ್ಕೋಬೇಕು. ಸೊ ಲಾಸ್ಟ್ ಇದ್ರ ಬ್ಯೂಟಿಫುಲ್ ವ್ಯೂವನ್ನು ನೀವು ಕೂಡ ಎಂಜಾಯ್ ಮಾಡಿ.